ಬಾಲಕನನ್ನ ಬೆತ್ತಲೆಗೊಳಿಸಿ ಇರುವೆ ಬಿಟ್ಟು ವಿಕೃತಿ, ಕಡ್ಡಾಯ ರಜೆ ಎದುರು ಪೋಸ್ಟಿಂಗ್ ಸಿಎಂ ಪದಕ, ಶೋಕಿಗಾಗಿ ಗಂಟೋರಿಸಿ ರೀಲ್ಸ್, ಪೊಲೀಸರಿಗೆ ತಗ್ಲಾಕೊಂಡ ಭೂಪ, ಪತಿಯನ್ನೇ ಕೊಂದು ಡ್ರಾಮಾ ಮಾಡಿದ್ದ ಐನಾತಿ ಪತ್ನಿ ಅಂದರ್, ದೇಶದ ಮೊದಲ ಲಿಫ್ಟ್ ಬ್ರಿಡ್ಜ್ ಲೋಕಾರ್ಪಣೆ, ಹನಿ ಕೇಸಲ್ಲಿ ಸೈಲೆಂಟ್ ಆದ ರಾಜಣ್ಣ, ಸಾವಿಗೂ ಮುನ್ನ ಪತ್ನಿಗೆ ವಿನಯ್ ಪತ್ರ, ವಿಜೇಂದ್ರಗೆ ಯತ್ನಾಳ್ ರಾಜೀನಾಮೆ ಸವಾಲ್. ದೇಶದಲ್ಲಿ ಹೇಗಿದೆ ರಾಮನವಮಿ ಸಂಭ್ರಮ? ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20. ಸಿಎಂ ಪದಕ ವಿಜೇತ ಬಾಲಕೃಷ್ಣ ವಿರುದ್ಧ ಲಂಚ ಪಡೆದ ಆರೋಪ ಕೇಳಿಬಂದಿದೆ. ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಕೇಸ್ನಲ್ಲಿ ಕಡ್ಡಾಯ ರಜೆಯಲ್ಲಿದ್ರು ಇದೀಗ ಮಂಗಳೂರು ಮಹಿಳಾ ಠಾಣೆಗೆ ಪೋಸ್ಟಿಂಗ್ ಆಗಿದ್ದಾರೆ. ಕೇಸ್ ಮುಚ್ಚಿ ಹಾಕುವುದಕ್ಕೆ ಲಂಚ ಪಡೆದಿದ್ದಾರೆ ಎಂಬ ಮೀನಾಕ್ಷಿ ಎಂಬುವರು ದೂರನ್ನು ಕೊಟ್ಟಿದ್ರು. ಮೀನಾಕ್ಷಿ ಎಂಬುವರಿಂದ 3 ಲಕ್ಷ ಹಣವನ್ನು ಪಡೆದ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ದೂರು ಕೂಡ ಸಲ್ಲಿಕೆಯಾಗಿದೆ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಸಹ ಮಹಿಳಾ ಠಾಣೆಗೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಪೋಸ್ಟಿಂಗ್ ಆಗಿರುವುದು ದೂರುದಾರೆ ಮೀನಾಕ್ಷಿಗೆ ಬೇಸರವನ್ನು ತರಿಸಿದೆ. ಕಳ್ಳತನದ ಕೇಸ್ನಲ್ಲಿ ಮೀನಾಕ್ಷಿ ಮಗ ಸೇರಿ 5ರನ್ನ ಬಂಧಿಸಿದ್ದ ಉಳ್ಳಾಳ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಹಣ ವಸೂಲಿ ಮಾಡಿದ್ರು ಅಂತ ಆರೋಪಿಸಲಾಗಿದೆ. ಎಲ್ಲ 5 ಆರೋಪಿಗಳ ಮನೆಯವರಿಂದ ಹಣ ಪೀಕಿರುವ ಬಗ್ಗೆ ಬೆಳ್ತಂಗಡಿಯ ಮೀನಾಕ್ಷಿ ದೂರಿದ್ದಾರೆ. 3 ಲಕ್ಷ ಕೊಟ್ಟರು ಇದು ಸಾಕಾಗಲ್ಲ ಅಂತ ಹೇಳಿ ಬಾಲಕೃಷ್ಣ ಬೇಡಿಕೆ ಇಟ್ಟಿದ್ರಂತೆ. ಹೀಗಾಗಿ ಮೀನಾಕ್ಷಿ ಮಗನ ಮೈಮೇಲಿದ್ದಂತಹ ಚಿನ್ನವನ್ನ ಬಾಲಕೃಷ್ಣ ಕಸಿದುಕೊಂಡಿದ್ದಾರೆ ಅಂತ ಹೇಳಿ ಮೀನಾಕ್ಷಿ ದೂರನ್ನು ಕೊಟ್ಟಿದ್ರು. ಈ ಬಗ್ಗೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಯಾವುದೇ ಕ್ರಮ ಆಗದೇ ಇರುವ ಬಗ್ಗೆ ದೂರುದಾರೆ ಮೀನಾಕ್ಷಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೀವೊಂದು 3 ಲಕ್ಷ ತಂದು ಕೊಡಿ, ನನಗೆ ಮಕ್ಕಳನ್ನು ಸಂಜೆಗೆ ಬಿಡ್ತೇನೆ ಅಂತ ಹೇಳಿದ್ರು. ಅಂದ್ರೆ ಮಕ್ಕಳ ಕೈಯಿಂದ ಅವರು ಫೋನ್ ಮಾಡಿಸ್ತಾನೆ ಇದ್ರು, ದುಡ್ಡು ತನ್ನಿ ಅಂತ ನನ್ನ ಮಗನ ಕೈಗೆ ಫೋನ್ ಕೊಟ್ಟು ಕೂಡ ಮಾಡಿಸ್ತಾನೆ ಇದ್ರು. ನಾನು ಸೋಮವಾರ ಮನಪುರಂಗೆ ಮಗಳ ಚಿನ್ನ ಇಟ್ಟು ಸ್ಟೇಟ್ ಬ್ಯಾಂಕ್ ಇಂದ ನಾನು ಡ್ರಾ ಮಾಡಿಕೊಂಡು ಸಾಧಾರಣ ಒಂದು 12 ಗಂಟೆಗೆ ಉಳ್ಳಲಕ್ಕೆ ಮುಟ್ಟಿದ್ದೇನೆ. ಹೋದ ತಕ್ಷಣ ನನ್ನ ಮಗನನ್ನು ಕೈಗೆ ಬೇಡಿ ಹಾಕಿ ಕರೆಸಿದ್ರು. ಮತ್ತೆ 2 ಪೊಲೀಸರು ಕೂಡ ಇದ್ರು ಒಟ್ಟಿಗೆ. ನಾನು ದುಡ್ಡು ಕೊಡುವಾಗ ಅವರು ಕೂಡ ನೋಡಿದ್ದಾರೆ. ಸರ್ ದುಡ್ಡು ಕೊಟ್ಟಿದ್ದೇನಲ್ಲ, ಮಕ್ಕಳನ್ನು ಬಿಡಿ ಅಂತ ಕೇಳಿದೆ. ಇಲ್ಲಮ್ಮ ಶ್ರೀಧರ ರಾಜ್ಗೆ ಒಪ್ಪುದಿಲ್ಲ ಅಂತ ಹೇಳಿದ್ರು. ಮತ್ತೆಂತ ಮಾಡುದು, ಇನ್ನೂ ಬೇಕಾಗ್ತದೆ ದುಡ್ಡು ಅಂತ ಹೇಳುವಾಗ ಎಂತ ಆಗುದು, ಇನ್ನು FIR ಆಗ್ತದೆ ಅಮ್ಮ, ಮತ್ತೆಂತ ಆಗುದು, ಅವನು ಒಪ್ಪಬೇಕಲ್ಲ ಶ್ರೀಧರ ಅಂತ ಹೇಳಿದ್ರು. ಲಾಂಗ್ ಅನ್ನ ಹಿಡಿದು ರೀಲ್ಸ್ ಮಾಡಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳು ಜೈಲಿಗೆ ಹೋಗಿ ಬಂದಿದ್ರು, ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಆದ್ರೆ ಮೈಸೂರಿನಲ್ಲೊಬ್ಬ ಭೂಪ ಸೈಲೆಂಟ್ ಆಗಿ ಗನ್ ಅನ್ನ ಹಿಡಿದುಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾನೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಮಾಡುತ್ತಲೇ ಎಚ್ಚೆತ್ತಂತಹ ಪೊಲೀಸರು ಆರೋಪಿಯನ್ನ ಸರಸ್ವತಿಪುರಂ ಹಾಗೂ ಕೃಷ್ಣರಾಜ ಸಂಚಾರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಸೋಷಿಯಲ್ ಮೀಡಿಯಾ ರೀಲ್ಸ್ ಗಾಗಿ ವಿಡಿಯೋ ಮಾಡಿದ್ದು, ತಾನು ಹಿಡಿದಿರುವಂತಹ ಗನ್ ಅಸಲಿ ಗನ್ ಅಲ್ಲ, ಪಟಾಕಿ ಗನ್ ಇದು. ಹಾಗೆ ಇದು ಹಳೆಯ ವಿಡಿಯೋ ಅಂತ ಹೇಳಿ ಪೊಲೀಸರ ಬಳಿ ಬಾಯ್ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗಿದೆ. ಸದ್ಯ ರೀಲ್ಸ್ಗೆ ಬಳಸಿದಂತಹ ಸರ್ಕಾರಿ ವಾಹನವನ್ನ ಸೀಸ್ ಮಾಡಿರುವಂತಹ ಸರಸ್ವತಿಪುರಂ ಪೊಲೀಸರು ಸರ್ಕಾರಿ ವಾಹನ ಯಾವುದು ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಪ್ರಿಯಕರನ ಜೊತೆ ಸಲುಗೆಯಿಂದ ಇರಲು ಪತಿ ಅಡ್ಡವಾಗಿದ್ದಾನೆ ಅಂತ ಪತ್ನಿಯೇ ಪತಿಯನ್ನ ಕೊಲೆ ಮಾಡಿಸಿದ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಬಳ್ಳಾರಿಯ ಕಣೇಕಲ್ ರಸ್ತೆಯ ರಾಣಿತೋಟ ಏರಿಯಾದಲ್ಲಿ ವೆಂಕಟೇಶ್ ಎಂಬಾತನ ಕೊಲೆ ನಡೆದಿತ್ತು. ಶುಕ್ರವಾರ ಬೆಳಗಿನ ಜಾವ ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಕೊಲೆ ಪ್ರಕರಣ ದಾಖಲಿಸಿಕೊಂಡ 24 ಗಂಟೆಗಳಲ್ಲಿ ವೆಂಕಟೇಶ್ ಪತ್ನಿ ನೀಲವೇಣಿ ಸೇರಿದಂತೆ 11 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆ ಪ್ರಕರಣದ 2ನೇ ಆರೋಪಿ ಆನಂದ ಜೊತೆ ಶಾಮಿಯಾನ ವ್ಯವಹಾರ ನಡೆಸ್ತಾ ಇದ್ದ ನೀಲವೇಣಿ ಆನಂದ ಜೊತೆ ಸಲುಗೆಯಿಂದ ಇದ್ದಳು. ಈ ವಿಚಾರವಾಗಿ ಪತಿ ವೆಂಕಟೇಶ್ ಪತ್ನಿ ನೀಲವೇಣಿ ನಡುವೆ ಆಗಾಗ್ಗೆ ಜಗಳ ನಡೀತಾ ಇತ್ತು. ಜಗಳದಿಂದ ಬೇಸತ್ತಿದ್ದ ಪತ್ನಿ ನೀಲವೇಣಿ ಪ್ರಿಯಕರ ಆನಂದ್ ಜೊತೆ ಸೇರಿ ತನ್ನ ಪತಿ ವೆಂಕಟೇಶ್ನ ಹತ್ಯೆ ಮಾಡಿಸಿದ್ದಾಳೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಬ್ರೂಸ್ಪೇಟೆ ಪೊಲೀಸರು ಪತ್ನಿ ನೀಲವೇಣಿ ಹಾಗೂ ಆನಂದ್ ಸೇರಿ 11 ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ದೇಶದಾದ್ಯಂತ ಶ್ರೀರಾಮನವಮಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಪ್ರಧಾನಿಯವರು ಇವತ್ತು ಮಧ್ಯಾಹ್ನ ತಮಿಳುನಾಡಿನ ರಾಮೇಶ್ವರಂಗೆ ಭೇಟಿ ಕೊಟ್ಟು ರಾಮನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ರಾಮನವಮಿಯ ವಿಶೇಷ ದಿನವೇ ತಮಿಳುನಾಡಿನ ಪಂಬನ್ನಲ್ಲಿ ನಿರ್ಮಿಸಲಾದಂತಹ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಮಧ್ಯಾಹ್ನ 12:30ಕ್ಕೆ ಪಂಬನ್ ಮತ್ತು ರಾಮೇಶ್ವರಂ ನಡುವಿನ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನ ಲೋಕಾರ್ಪಣೆ ಮಾಡಲಾಯಿತು. ಇದೇ ವೇಳೆ ರೈಲು ಮತ್ತು ಹಡಗು ಸಂಚಾರಕ್ಕೆ ಹಸಿರು ನಿಶಾನೆಯನ್ನ ತೋರಿಸಿದ್ರು. ಸುಮಾರು 2.5 ಕಿಲೋಮೀಟರ್ ಉದ್ದದ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ಇದಾಗಿದ್ದು ಆರ್ಥಿಕತೆ, ಪ್ರವಾಸೋದ್ಯಮ ಮತ್ತು ಯಾತ್ರಾರ್ಥಿಗಳಿಗೆ ಅನುಕೂಲವಾಗಲಿದ್ದು ಮುಖ್ಯ ಭೂಮಿಯಿಂದ ರಾಮೇಶ್ವರಂಗೆ 5 ನಿಮಿಷ ಪ್ರಯಾಣಿಸಬಹುದಾಗಿದೆ. ಒಟ್ಟು 535 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವರ್ಟಿಕಲ್ ಲಿಫ್ಟ್ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ದೇಶದೆಲ್ಲೆಡೆ ರಾಮನವಮಿಯ ಸಂಭ್ರಮ ಮನೆ ಮಾಡಿದೆ. ರಾಮನೂರು ಅಯೋಧ್ಯೆಯಲ್ಲಿ ರಾಮನವಮಿಯ ಸಂಭ್ರಮ ಜೋರಾಗಿಯೇ ಇದೆ. ರಾಮನವಮಿಯ ಈ ಶುಭ ದಿನದಂದು ಬಾಲರಾಮನ ಹಣೆಯ ಮೇಲೆ ಸೂರ್ಯ ತಿಲಕ ಬೆಳಗಿದೆ. ಸೂರ್ಯನ ಕಿರಣವು ನೇರವಾಗಿ ಬಾಲರಾಮನ ವಿಗ್ರಹದ ಹಣೆಯ ಮೇಲೆ ಬಿದ್ದ ದಿವ್ಯ ದೃಶ್ಯ ಕಂಡುಬಂತು. ನಿಖರವಾಗಿ ಮಧ್ಯಾಹ್ನ 12 ಗಂಟೆಗೆ ಬಾಲರಾಮನ ಹಣೆಯಲ್ಲಿ ಮೂಡಿದ ಸೂರ್ಯನ ಬೆಳಕಿನ ತಿಲಕವನ್ನು ಕಂಡು ರಾಮ ಭಕ್ತರು ಪುನೀತರಾದರು. ರಾಮನಾಮದ ಘೋಷಣೆಯನ್ನು ಕೂಗಿದ್ರು. ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಇವತ್ತೊಂದೇ ದಿನ 50 ಲಕ್ಷ ಭಕ್ತರು ಬಾಲರಾಮನ ದರ್ಶನ ಪಡೆಯುವ ಸಾಧ್ಯತೆ ಇದೆ. ಅಯೋಧ್ಯೆಯಲ್ಲಿ ಜನದಟ್ಟಣೆಯ ಹಿನ್ನೆಲೆಯಲ್ಲಿ ಕುಂಭಮೇಳದ ಮಾದರಿಯಲ್ಲಿಯೇ ಭದ್ರತೆ, ಡ್ರೋನ್ ಕಣ್ಗಾವಲನ್ನು ಇರಿಸಲಾಗಿದೆ.
ಇಂದು ನಾಡಿನೆಲ್ಲೆಡೆ ರಾಮನವಮಿ ಸಂಭ್ರಮ. ಅದರಲ್ಲೂ ಬೆಂಗಳೂರಿನ ಆಂಜನೇಯನ ದೇಗುಲದಲ್ಲಿ ಮುಂಜಾನೆಯಿಂದ ವಿಶೇಷ ಪೂಜಾ ಪುನಸ್ಕಾರ ನಡೆಸಲಾಗುತ್ತಿದೆ. ಅದರಲ್ಲೂ ಮೈಸೂರು ರಸ್ತೆ ಮಾರ್ಗದಲ್ಲಿರುವ ಗಾಳಿ ಆಂಜನೇಯನ ದೇಗುಲದಲ್ಲಿ ರಾಮನವಮಿ ಹಿನ್ನೆಲೆ ಪಲ್ಲಕ್ಕಿ ಉತ್ಸವ ನಡೆಸಲಾಗುತ್ತಿದೆ. ಹೀಗಾಗಿ ಇಂದಿನಿಂದ 3 ದಿನಗಳ ಕಾಲ ತಮಿಳುನಾಡು ಮೈಸೂರು ಕಡೆ ತೆರಳುವ ಬಸ್ ಸಂಚಾರದಲ್ಲಿ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಮಂಡ್ಯ ಮೈಸೂರು ಕಡೆ ತೆರಳುವ ಬಸ್ಗಳು ಗಿರಿನಗರ ಪಿಇಎಸ್ ಕಾಲೇಜು ನಾಯಂಡಹಳ್ಳಿ ಕಡೆಯಿಂದ ಮೈಸೂರಿಗೆ ತೆರಳಬಹುದಾಗಿದೆ. ಹಾಗೆ ತಮಿಳುನಾಡಿಗೆ ತೆರಳುವ ಬಸ್ಗಳು ಟೌನ್ ಹಾಲ್ ಕಾರ್ಪೊರೇಷನ್ ಸರ್ಕಲ್ ಕಡೆಯಿಂದ ಲಕ್ಕಸಂದ್ರ ಹೊಸೂರು ಮೂಲಕ ತಮಿಳುನಾಡಿಗೆ ಸಂಚಾರ ಮಾಡಬಹುದಾಗಿದೆ. ಬಸ್ ಸಂಚಾರದ ಮಾರ್ಗ ಬದಲಾವಣೆ ಮಾಡಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಬದಲಿ ಮಾರ್ಗಕ್ಕೆ ಸೂಚನೆ ನೀಡಿದ್ದಾರೆ. ಇಂದು ದೇಶದೆಲ್ಲೆಡೆ ಮರ್ಯಾದಾ ಪುರುಷ ಶ್ರೀರಾಮನವಮಿಯ ಸಂಭ್ರಮ ಜೋರಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಂತೂ ರಾಮನವಮಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ನಗರದ ರಾಮಮಂದಿರ, ಆಂಜನೇಯ ಮಂದಿರಗಳಲ್ಲಿ ಮುಂಜಾನೆಯಿಂದ ವಿಶೇಷ ಪೂಜೆ ನಡೀತಾ ಇದೆ. ಇತ್ತ ರಾಜಾಜಿನಗರದ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಸಲಾಯಿತು. ರಾಮನವಮಿ ಪ್ರಯುಕ್ತ ಶ್ರೀರಾಮನಿಗೆ ವಿಶೇಷ ಅಲಂಕಾರ ಮಾಡಲಾಯಿತು. 63 ಅಡಿ ಎತ್ತರದ ರಾಮಾಂಜನೇಯ ಮೂರ್ತಿ ಭಕ್ತರ ಕಣ್ಮನ ಸೆಳೆಯಿತು. ಹಾಗೆಯೇ ಬೆಳಗ್ಗೆ 10 ಗಂಟೆ ಹೊತ್ತಿಗೆ ರಾಜಾಜಿನಗರದ ರಾಜಬೀದಿಯಲ್ಲಿ ಶ್ರೀರಾಮನ ರಥೋತ್ಸವ ನಡೆಸಲಾಯಿತು. ರಥೋತ್ಸವದ ವೇಳೆ ರಾಮ, ಸೀತೆ, ಆಂಜನೇಯನ ವೇಷ ತೊಟ್ಟ ಪುಟಾಣಿಗಳು ರಾಮಭಕ್ತರ ಗಮನವನ್ನು ಸೆಳೆದರು. ಇನ್ನು ವಿಜಯನಗರದ ಮಾರುಕಟ್ಟೆಯಲ್ಲೂ ರಾಮನವಮಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಭಕ್ತರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಣೆ ಮಾಡಲಾಯಿತು. ಹಾಗೆಯೇ ಭಕ್ತರಿಗೆ ಪ್ರಸಾದ ನೀಡುವ ಮೂಲಕ ಶಾಸಕ ಪ್ರಿಯಾಕೃಷ್ಣ ನಾಡಿನ ಜನತೆಗೆ ರಾಮನವಮಿ ಶುಭಾಶಯವನ್ನು ತಿಳಿಸಿದರು. ಇನ್ನು ಬೆಂಗಳೂರು ಮಾತ್ರವಲ್ಲದೆ ರಾಮನಗರ, ಮೈಸೂರು ಸೇರಿ ರಾಜ್ಯದ ನಾನಾ ಕಡೆ ರಾಮನವಮಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಬೆಂಗಳೂರಲ್ಲಿ ಮಡಿಕೇರಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಕಾಂಗ್ರೆಸ್ ಶಾಸಕರಿಬ್ಬರ ವಿರುದ್ಧ ಈ ಸುಸೈಡ್ ಕೇಸ್ ಥಳಕು ಹಾಕಿಕೊಂಡಿರೋದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಸದ್ಯ ವಿನಯ್ ವಾಟ್ಸಪ್ನಲ್ಲಿ ಬರೆದ ಡೆತ್ ನೋಟ್ ಪೊಲೀಸರ ತನಿಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ವಿನಯ್ ಡೆತ್ ನೋಟ್ ತನಿಖೆಗೆ ಮುಂದಾಗಿರುವ ಹೆಣ್ಣೂರು ಪೊಲೀಸರು ಡಿಜಿಟಲ್ ಎವಿಡೆನ್ಸ್ ರಿಪೋರ್ಟ್ ಮೊರೆ ಹೋಗಿದ್ದಾರೆ. ಈಗಾಗಲೇ ವಿನಯ್ ಬಳಸುತ್ತಿದ್ದ ಮೊಬೈಲ್, ಲ್ಯಾಪ್ಟಾಪ್ ಅನ್ನು FSLಗೆ ರವಾನೆ ಮಾಡಿದ್ದು ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಹಾಗೆ ಡಿಜಿಟಲ್ ಡೆತ್ ನೋಟ್ ಅನ್ನು ಪ್ರಕರಣದಲ್ಲಿ ಸಾಕ್ಷ್ಯವನ್ನಾಗಿಸಲು ಕಾನೂನಿನಲ್ಲಿ ಅವಕಾಶ ಇದೆಯಾ ಅಂತ ಕಾನೂನು ಸಲಹೆಗಾರರ ಮೊರೆ ಹೋಗಿದ್ದಾರೆ. ಡಿಜಿಟಲ್ ಎವಿಡೆನ್ಸ್ ಪೊಲೀಸರ ಕೈ ಸೇರಿದ ನಂತರವಷ್ಟೇ ಮುಂದಿನ ಕ್ರಮ ಎನ್ನಲಾಗಿದ್ದು, ಅಲ್ಲಿವರೆಗೂ ಯಾರಿಗೂ ನೋಟಿಸ್ ಇಲ್ಲ, ಬಂಧನವೂ ಇಲ್ಲ ಎನ್ನಲಾಗ್ತಾ ಇದೆ. ಇನ್ನು ತನಿಖೆಯನ್ನು ಸರ್ಕಾರ ಹೆಣ್ಣೂರು ಪೊಲೀಸರಿಗ, CCBಗ, CIDಗೆ ವಹಿಸುತ್ತಾ ಅನ್ನೋದು ನಾಳೆ ನಿರ್ಧಾರವಾಗುತ್ತೆ.